ಗೋಲ್ಡ್ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಚಿನ್ನದ ಪ್ರಿಯರಿಗೆ ಸಿಕ್ಕೇ ಬಿಡ್ತಾ ಗುಡ್ ನ್ಯೂಸ್. ಶೀಘ್ರದಲ್ಲೇ ಭಾರಿ ಇಳಿಕೆಯಾಗುತ್ತಾ ಗೋಲ್ಡ್ ರೇಟ್. ಬೇರೆ ದೇಶದಿಂದ ಚಿನ್ನ ಆಮದಿಗೆ ಬೀಳುತ್ತಾ ಬ್ರೇಕ್. ಕರ್ನಾಟಕದಲ್ಲಿ ಸಿಕ್ಕೇ ಬಿಡ್ತಾ ಭಾರಿ ಪ್ರಮಾಣದ ಚಿನ್ನದ ನಿಕ್ಷೇಪ. ರಾಜ್ಯದ ಹಲವು ಭಾಗಗಳಲ್ಲಿ ನಡೆಯುತ್ತಿದೆ ದೊಡ್ಡ ಮಟ್ಟದ ಪರಿಶೋಧನೆ. ರಾಜ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಭಾರಿ ಪರಿಶೋಧನೆ. ರಾಜ್ಯದಲ್ಲಿ ಬಂಗಾರದ ನಿಕ್ಷೇಪಗಳಿರುವುದನ್ನು ಪತ್ತೆ ಹಚ್ಚಿದ ಇಲಾಖೆ. ಬಂಗಾರದ ಜೊತೆಗೆ ಯುರೇನಿಯಂ, ತಾಮ್ರದ ನಿಕ್ಷೇಪಕ್ಕೆ ಶೋಧ. ಇತರ ಖನಿಜ ನಿಕ್ಷೇಪಗಳ ಗುರುತಿಸಲು ಪರಿಶೋಧನೆ ಮಾಡಲಾಗ್ತಾ ಇದೆ. ಗೋಲ್ಡ್ ಪ್ರಿಯರಿಗೆ ಸಿಕ್ಕೇ ಬಿಡ್ತಾ ಗುಡ್ ನ್ಯೂಸ್. ಚಿನ್ನದ ಪ್ರಿಯರಿಗೆ ಸಿಕ್ಕೇ ಬಿಡ್ತಾ ಗುಡ್ ನ್ಯೂಸ್. ಶೀಘ್ರದಲ್ಲೇ ಇಳಿಕೆ ಆಗುತ್ತಂತೆ ಗೋಲ್ಡ್ ರೇಟ್. ಚಿನ್ನ ಅಷ್ಟಾಯ್ತು ಇಷ್ಟಾಯ್ತು, ಬಡವರು ಹೇಗಪ್ಪ ಖರೀದಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು, ಅಂತವರಿಗೆ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ಶೀಘ್ರದಲ್ಲೇ ಭಾರಿ ಇಳಿಕೆ ಆಗುತ್ತಾ ಗೋಲ್ಡ್ ರೇಟ್. ರಾಜ್ಯದ ಹಲವು ಭಾಗಗಳಲ್ಲಿ ನಡೆಯುತ್ತಿದೆ ಪರಿಶೀಲನೆ. ಇತರ ಖನಿಜ ನಿಕ್ಷೇಪಗಳ ಗುರುತಿಸಲು ಕೂಡ ಪರಿಶೋಧನೆ ಮಾಡಲಾಗ್ತಾ ಇದೆ. ಹಾಗಿದ್ರೆ ಶೀಘ್ರದಲ್ಲೇ ಭಾರಿ ಇಳಿಕೆ ಆಗುತ್ತಾ ಗೋಲ್ಡ್ ರೇಟ್. ಬೇರೆ ದೇಶದಿಂದ ಆಮದಿಗೆ ಬೀಳುತ್ತಾ ಬ್ರೇಕ್. 4-5 ಜಿಲ್ಲೆಗಳಲ್ಲಿ ಪತ್ತೆಯಾಗಿದೆ ಬಂಗಾರದ ನಿಕ್ಷೇಪ. ಇದು ಬಿಗ್ ಬ್ರೇಕಿಂಗ್. 19 ಸ್ಥಳದಲ್ಲಿ ನಡೆಯುತ್ತಿದೆ ದೊಡ್ಡ ಮಟ್ಟದ ಪರಿಶೋಧನೆ. 16,350 ಹೆಕ್ಟೇರ್ಗಳಲ್ಲಿ ಚಿನ್ನದ ನಿಕ್ಷೇಪಕ್ಕೆ ಶೋಧ. ರಾಜ್ಯದ ಇತಿಹಾಸದಲ್ಲೇ ನಡೆಯುತ್ತಿರುವಂತಹ ಅತಿ ದೊಡ್ಡ ಪರಿಶೋಧನೆ. ಬಂಗಾರ, ತಾಮ್ರ ಮತ್ತು ಇತರ ಖನಿಜಗಳ ಪತ್ತೆಗಾಗಿ ಸಮೀಕ್ಷೆ ಮಾಡಲಾಗ್ತಾ ಇದೆ. ಶೀಘ್ರದಲ್ಲೇ ಭಾರಿ ಇಳಿಕೆಯಾಗುತ್ತಾ ಗೋಲ್ಡ್ ರೇಟ್. ರಾಜ್ಯದ 52 ಸ್ಥಳಗಳಿಂದ ಸಂಭಾವ್ಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ದಕ್ಷಿಣ ಕನ್ನಡ, ಬೆಳಗಾವಿ, ಬೆಂಗಳೂರು ಗ್ರಾಮಾಂತರದ ಹೆಸರುಘಟ್ಟ, ವಿಜಯನಗರ, ಚಾಮರಾಜನಗರ, ಶಿವಮೊಗ್ಗದ ಹೊಳೆಹೊನ್ನೂರು, ಕಲಬುರಗಿ ಮತ್ತು ಇತರ ಸ್ಥಳದಲ್ಲಿ ಬಂಗಾರದ ನಿಕ್ಷೇಪದ ಬಗ್ಗೆ ಸುಳಿವು ಸಿಕ್ಕಿರುವಂತದ್ದು. ಇನ್ನು ಸಮೀಕ್ಷೆಗೂ ಮೊದಲು ಅರಣ್ಯ ಇಲಾಖೆಯಿಂದ ಅನುಮತಿ ಕಡ್ಡಾಯ. ಗಣಿಗಾರಿಕೆಗೆ ಅಲ್ಲ ಎನ್ನುವುದನ್ನ ಅರಣ್ಯ ಇಲಾಖೆಗೆ ಮನವರಿಕೆ ಮಾಡಬೇಕು. ಮೊದಲು 4-5 ಜಿಲ್ಲೆಗಳಲ್ಲಿ ಪತ್ತೆಯಾಗಿದೆ ಬಂಗಾರದ ನಿಕ್ಷೇಪ. ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಚಿನ್ನ ಖರೀದಿ ಮಾಡುವಂತವರಿಗೆ ಇದೀಗ ಖುಷಿ ಸಮಾಚಾರ ಸಿಗ್ತಾ ಇದೆ. ಶೀಘ್ರದಲ್ಲೇ ಕಡಿಮೆ ಆಗುತ್ತಂತೆ ಗೋಲ್ಡ್ ರೇಟ್.